ಹಾಯ್, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ವಿಷಯ ಏನು ಅಂದರೆ, ಸೊ ನಮ್ಮ ಕರ್ನಾಟಕದಲ್ಲಿ ಕೆಲವ್ರು ಮಾತ್ರ ಸ್ಟಾರ್ಗಳಿದ್ದಾರೆ. ಇನ್ನು ಅಪ್ಕಮಿಂಗ್ ಹೀರೋಗಳಂತೂ ತುಂಬ ಜನ ಇದ್ದಾರೆ. ಆಮೇಲೆ ಏನು ಅವ್ರ ಮೂವಿಗಳು ಹಿಟ್ಟಾಗಿ ಇವಾಗ ಪಾಪ ಅವ್ರಿಗೆ ಚಾನ್ಸ್ಗಳು ಇಲ್ಲದೆ, ಮಾರ್ಕೆಟ್ ಇಲ್ಲದೆ, ಸೊ ಈ ರೀತಿ ಕೆಲವು ಹೀರೋಗಳಿದ್ದಾರೆ. ಎಲ್ಲರೂ ಅಂತಲ್ಲ, ಕೆಲವರು ಇದ್ದಾರೆ. ಸೊ ಕೆಲವು ಪ್ರೊಡ್ಯೂಸರ್ಗಳು ಲಾಸ್ ಆಗಿರೋರು ಇದ್ದಾರೆ, ಡೈರೆಕ್ಟರ್ಗಳು ಸಕ್ಸಸ್ ಆಗಿರೋರು ಇದ್ದಾರೆ, ಫೇಲ್ಯೂರ್ ಆಗಿರೋರು ಇದ್ದಾರೆ. ಇಂಥ ಟೈಮಲ್ಲಿ ನಮ್ಮ ಕನ್ನಡ ಫಿಲಿಮ್ ಇಂಡಸ್ಟ್ರಿಲಿ ಹಿಂಗಾಗ್ಬಿಟ್ಟಿದೆ ಅಂದರೆ, ಒಬ್ಬರು ಯಾರಾದರೂ ಬೆಳೀತಾ ಇದ್ದಾರೆ ಅಂದರೆ ಸೊ ಅವ್ರನ್ನ ಕಾಲಿಟ್ಟು ಕೆಳಗಡೆ ಎಳಿತಾರೆ. ಸೊ ಆ ರೀತಿ ಆಗ್ತಾ ಇದೆ. ಹಾಗೆ ನೀವು ಅಬ್ಸರ್ವ್ ಮಾಡ್ಬೋದು, ಇವಾಗ ಹೊಸ್ದಾಗಿ ಬರ್ತಿರೋದು ಯಾವುದೇ ಕನ್ನಡ ಸಿನಿಮಾಗಳಾಗಲಿ, ಹೊಸ ಹೀರೋಗಳಾಗಲಿ, ಹೀರೋಯಿನ್ಗಳಿಗಾಗಲಿ ಅಷ್ಟು ಏನು ಹೇಳ್ತಾರೆ, ಅಷ್ಟು ಮಾರ್ಕೆಟ್ ಸಿಗ್ತಾ ಇಲ್ಲ. ಸೊ ಅವ್ರಿಗೆ ಅವ್ರ ಮೂವಿಗಳು ಕಲೆಕ್ಷನಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಒಳ್ಳೊಳ್ಳೆ ಕಂಟೆಂಟ್ಗಳು ಇರ್ತವೆ, ಆದರೂ ಕೆಲವು ಯಾರೋ 3-4 ಜನಕ್ಕೆ ಅದೃಷ್ಟ ಇದೆ ಅಂದರೆ ಒಂದು 50 ಸಿನಿಮಾ ಬಂದರೆ ಅದು ಒಂದು 2-3 ಸಿನಿಮಾಗಳು ಮಾತ್ರ ಸಕ್ಸಸ್ ಆಗುತ್ತೆ, ಹಿಟ್ ಆಗುತ್ತೆ, ಕಲೆಕ್ಷನ್ ಮಾಡುತ್ತೆ. ಬಟ್ ಇನ್ನು 57 ಸಿನಿಮಾಗಳು ಏನಾಗಬೇಕು ಹೇಳಿ? ಸೊ ಇಂಥ ಟೈಮಲ್ಲಿ ನಮ್ಮ ಕನ್ನಡಿಗರು ನಾವು ಆ ಸ್ಟಾರ್ ಫ್ಯಾನ್ಸು, ಈ ಸ್ಟಾರ್ ಫ್ಯಾನ್ಸು ಅಂತ ಫ್ಯಾನ್ಸ್ ವರ್ಗಳು ಮಾಡಿಕೊಂಡು, ಒಬ್ಬ ಹೀರೋನ ಕಾಲು ಎಳ್ಕೊಂಡು, ಇನ್ನೊಬ್ಬ ಹೀರೋನ ಕಾಲು ಎಳ್ಕೊಂಡು, ಅವ್ರ ಬಗ್ಗೆ ಕೆಟ್ಟ ಕಮೆಂಟ್ಗಳು ಮಾಡಿಕೊಂಡು, ಸೊ ಈ ರೀತಿ ಎಲ್ಲ ಮಾಡ್ತಾರೆ. ಇದು ಎಷ್ಟು ಸರಿ ಹೇಳಿ? ನೀವು ಎಷ್ಟು ಸರಿ? ಬೇರೆ ಸಿನಿಮಾಗಳು ನೋಡಿ, ಬೇರೆ ಇಂಡಸ್ಟ್ರಿಲಿ ನೋಡಿ, ಎಲ್ಲ ಹೀರೋಗಳ ಬಗ್ಗೆನೂ ಎಲ್ಲ ಹೀರೋ ಫ್ಯಾನ್ಸ್ಗಳು ಸಪೋರ್ಟ್ ಮಾಡ್ತಾರೆ, ನೋಡ್ತಾರೆ. ಯಾವುದೇ ರೀತಿ ಕೆಟ್ಟದಾಗಿ ಕಮೆಂಟ್ಸ್ಗಳು ಮಾಡಲ್ಲ, ಬ್ಯಾಡ್ ಕಮೆಂಟ್ಸ್ ಮಾಡಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದಾಗಿ ಫೋಟೋಗಳನ್ನ ಎಡಿಟ್ ಮಾಡಿ ಬಿಡಲ್ಲ. ಈ ರೀತಿ ತುಂಬ ಚೆನ್ನಾಗಿದೆ. ಅವ್ರನ್ನೆಲ್ಲ ನೋಡಿದಾಗ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಏನಾಗಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಏನಿದ್ದೀರಾ ಸ್ಟಾರ್ಗಳು, ನೀವು ಕೂಡ ನಿಮ್ಮ ಅಭಿಮಾನಿಗಳಿಗೆ ಹೇಳ್ಬೇಕಾಗತ್ತೆ. ಸೊ ನಾನು ಇವರು ಅಂತ ನಾನು ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇಲ್ಲ, ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇಲ್ಲಿ ನಿಮ್ಮ ಫ್ಯಾನ್ಸು ಅಂತ ಕೆಲವರು ಮಾತ್ರ, ಎಲ್ಲರೂ ಫ್ಯಾನ್ಸ್ ಅಂದರೆ ಎಲ್ಲರೂ ಬರಲ್ಲ ರೀ. ಅವ್ರ ಅಭಿಮಾನ ಇದ್ದರೆ ಅವ್ರು ತೋರಿಸ್ಕೊತಾರೆ, ಮೂವಿ ಬಂದಾಗ ಹೋಗಿ ನೋಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ಕೊತಾರೆ. ಅದು ಬಿಟ್ಟು ಫ್ಯಾನ್ಸ್ ಅವರು ಅದು ಇದು ಗಲಾಟೆ ಅಂತ ಯಾರೂ ಬರಲ್ಲ. ಈ ಕೆಲಸ ಇಲ್ದವ್ರು ಯಾರೋ, ಸೊ ಅವ್ರಿಗೆ ಬೇರೆ ಏನೂ ಕೆಲಸ ಇರಲ್ವಲ್ಲ, ಈ ಥರ ಬಂದು ಫ್ಯಾನ್ಸ್ ವಾರು ಅದು ಇದು ಅಂತ ಸೃಷ್ಟಿ ಮಾಡಿ ಅದ್ರ ಬಗ್ಗೆ ಮಾತಾಡಿ ಸ್ವಲ್ಪ ಫೇಮಸ್ ಆಗೋಕೆ ನೋಡ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಮಸ್ ಆಗ್ತಾರೆ. ಸೊ ಹಾಗೆ ಅವ್ರು ಯಾರೋ ಅಭಿಮಾನಿಗಳು ಆಗಿರಲ್ಲ. ಸೊ ಫೋಟೋಗಳನ್ನ ಹಾಕೊಂಡು ನಾವು ಇವರು ಅಭಿಮಾನಿ ಅಂತ ಇನ್ನೊಂದು ಇರೋಕ್ಕೆ ಬೈಯೋದು, ಈ ರೀತಿ ಎಲ್ಲ ಮಾಡ್ತಾರೆ. ಇದರಿಂದ ದೊಡ್ಡ ತಪ್ಪಾಗ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಚೇಂಬರ್ ಏನಿದ್ದೀರಾ, ನೀವು ಇದ್ರ ಬಗ್ಗೆ ಗಮನ ಕೊಡಿ. ಈ ಕೆಲವು ಹೀರೋಗಳು ಏನಿದ್ದಾರೆ ಅವ್ರನ್ನೆಲ್ಲ ಕುಂಡಿಸಿ ಇದ್ರ ಬಗ್ಗೆ ಮಾತಾಡಿ ಎಲ್ಲರಿಗೂ ಒಂದು ಮೆಸೇಜ್ ಕೊಡೋಕ್ಕೆ ಟ್ರೈ ಮಾಡಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಿ. ಎಲ್ಲ ಹೀರೋ ಫ್ಯಾನ್ಸ್ಗಳು ಎಲ್ಲ ಹೀರೋಗಳಿಗೆ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾ ತುಂಬ ಲಾಸಲ್ಲಿದೆ. ಯಾವುದೋ ಕೆಲವು 2-3 ಸ್ಟಾರ್ ಮೂವಿಗಳು ಹೋಗ್ಬಿಟ್ರೆ, ಫ್ಯಾನ್ ಇಂಡಿಯಾ ಮೂವಿಲಿ ಹೋಗ್ಬಿಟ್ರೆ ಸಕ್ಸಸ್ ಅಲ್ಲ. ಬಟ್ ಇವಾಗ ಪ್ರತಿಯೊಬ್ಬ ಹೊಸದಾಗಿ ಬರೋ ಹೀರೋ ಕೂಡ ಸಕ್ಸಸ್ ಸಿಗಬೇಕು. ಅಟ್ಲೀಸ್ಟ್ ಅವ್ರು ಹಾಕಿರೋ ದುಡ್ಡಾದರೂ ಸಿಗಬೇಕು, ಅದು ಸಿಗ್ತಾ ಇಲ್ಲ ಕೆಲವ್ರಿಗೆ. ನಿಮಗೆಲ್ಲ ಗೊತ್ತೇ ಇರಿ, ಎಷ್ಟು ಜನ ಪಾಪ ಸೋಷಿಯಲ್ ಮೀಡಿಯಲ್ಲಿ ಬಂದು ಅಳ್ತಾ ಇರ್ತಾರೆ, ಭಾವುಕದಿಂದ ಮಾತಾಡ್ತಿದ್ದಾರೆ, ನೊಂದ್ಕೊಂಡಿರ್ತಾರೆ. ಆ ಪ್ರೊಡ್ಯೂಸರ್ ಏನು ಕಷ್ಟದಿಂದ ದುಡ್ಡು ತಂದು ಹಾಕಿರ್ತಾರೋ, ಏನು ಮನೆ ಮಾರ್ಕೊಂಡಿರ್ತಾರೋ, ಹೆಂಡತಿ ಒಡವೆಗಳು ಮಾರ್ಕೊಂಡಿರ್ತಾರೋ, ಇಲ್ಲ ಅಡ ಇಟ್ಟಿರ್ತಾರೋ, ಈ ರೀತಿ ಇರಬೇಕಾದ್ರೆ ಅವ್ರಿಗೆ ಇಷ್ಟು ಕೋಟಿ ಲಾಸ್ ಆಗುತ್ತೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅವರು ಯಾರ್ಯಾರು ಇದ್ದೀರಾ, ಸೊ ಇದ್ರ ಬಗ್ಗೆ ಗಮನ ಕೊಡಿ. ಹಾಗೆ ನಮ್ಮ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾನ ಗೆಲ್ಸ್ರಪ್ಪ. ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಬಂದಾಗ ಇಡೀ ಫ್ಯಾಮಿಲಿ ಅದು ಒಂದು ವಾರ ಮುಂಚೆ ಬುಕ್ ಮಾಡ್ಕೊಂಡು ಹೋಗ್ತೀರಾ. 600, 700, 1000 ರೂಪಾಯಿ ಟಿಕೆಟ್ ಇದ್ದರೂ ಕೂಡ ಬುಕ್ ಮಾಡ್ಕೊಂಡು ಹೋಗ್ತೀರಾ. ನಮ್ಮ ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ 200 ರೂಪಾಯಿಂದ 250 ರೂಪಾಯಿ ಇರುತ್ತೆ. ಸೊ 100 ರೂಪಾಯಿ ಕೂಡ ಇರುತ್ತೆ, 150 ರೂಪಾಯಿ ಕೂಡ ಇರುತ್ತೆ. ಯಾಕೆ ಹೋಗಿ ನೋಡಲ್ಲ? ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಫ್ಯಾನ್ಸ್ ವಾರ್ಗಳು ಮಾಡೋರನ್ನ ದಯವಿಟ್ಟು ನೀವು ಅಲ್ಲಿ ಇವಾಗ ಏನಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರ್ತಾರಲ್ಲ, ಅವ್ರಿಗೆಲ್ಲ ಬುದ್ಧಿ ಹೇಳಿ, ಅವ್ರ ಕಮೆಂಟ್ಸ್ಗಳಲ್ಲಿ ಬುದ್ಧಿ ಹೇಳಿಸಿ. ಅಂದರೆ ಅವ್ರಿಗೆಲ್ಲ ಬೈಯೋದೆಲ್ಲ ಏನು ಅವಶ್ಯಕತೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳಿ. ಹಾಗೆ ಡಿ ಬಸ್ನ ಟಾರ್ಗೆಟ್ ಮಾಡೋರ್ಗೂ ನಾನು ಹೇಳೋದಿಷ್ಟೇ, ಬಿಡ್ರಪ್ಪ ಸಾಕು, ಆಯಿತು ಮಾಡಿಬಿಟ್ಟಿದ್ದೀರಾ, ತುಂಬಾ ಮಾಡಿಬಿಟ್ಟಿದ್ದೀರಾ, ಇನ್ನೂ ಮಾಡೋಕೆ ಹೋಗ್ಬೇಡಿ. ಅಯ್ಯಪ್ಪ ಎಷ್ಟು ಅಂತ ತಡ್ಕೊಳಕ್ಕಾಗಲ್ಲ. ಅವರು ರಿಯಾಕ್ಟ್ ಮಾಡ್ತಾರೆ. ರಿಯಾಕ್ಟ್ ಮಾಡಿದಾಗ ಅದಕ್ಕೂ ಏನೋ ಒಂದು ಮಾಡ್ತೀರಾ, ಸಾಕು ನಿಲ್ಲಿಸ್ಬಿಡಿ. ಏನು ಈ ಫ್ಯಾನ್ಸ್ ಎಲ್ಲ ಬಿಟ್ಬಿಡಿ. ಎಲ್ಲರೂ ಒಗ್ಗಟ್ಟಾಗಿರಿ. ಅವರು ಸಮಸ್ಯೆಯಲ್ಲಿದ್ದಾಗ ಮತ್ತೆ ನೀವು ಕಲ್ತಗೊಂಡು ಅವ್ರಿಗೆ ಹೊಡೆಯೋದು ಅಷ್ಟು ಸೂಕ್ತ ಅನಿಸಲ್ಲ. ಏನು ಹೇಳ್ತಾರೆ, ಕನ್ನಡ ಫಿಲಿಮ್ ಇಂಡಸ್ಟ್ರಿಲಿ ಎಲ್ಲರೂ ಒಗ್ಗಟ್ಟಾಗಿರೋಣ, ಎಲ್ಲ ಸಿನಿಮಾಗಳ್ನೂ ಸಪೋರ್ಟ್ ಮಾಡೋಣ. ಸೊ ನಾನು ಪ್ರತಿಯೊಂದು ಹೀರೋ ಅಭಿಮಾನಿಗಳಿಗೆ, ಹೀರೋಗಳ ಅಭಿಮಾನಿ ಹೆಸರಲ್ಲಿ ಕೆಲವರು ಮಾಡ್ತಾರಲ್ಲ, ಅವ್ರಿಗೂ ಹೇಳೋದಿಷ್ಟೇ, ನೋಡ್ರಪ್ಪ ನೀವು ಯಾರು ಅಭಿಮಾನಿಗಳಲ್ಲ. ಇಲ್ಲಿ ತಂದಿಟ್ಟು ತಮಾಷೆ ನೋಡಿ ನೀವು ಸೆಂಟ್ರಲ್ಲಿ ಬಂದು ಕಟ್ಟಿ ಅಲ್ಲಾಡಿಸ್ಕೊಂಡು ಬೆಳೆ ಬೇಯಿಸ್ಕೊಂಡು ಹೋಗೋಂಥವ್ರು ನೀವು ಇರ್ತೀರ. ನಿಮ್ಗೆ ಹೇಳೋದೇನು ಅಂದರೆ, ಸೊ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬಿಡಿ, ಸಾಕು. ಕನ್ನಡ ಫಿಲಿಮ್ ಇಂಡಸ್ಟ್ರಿ ಅಂದರೆ ಇವಾಗ ಹೆಂಗಿದೆ, ನಂಬರ್ 1 ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಾಲಿವುಡ್ನು ಕೂಡ ನಿಂತ್ಕೊಳ್ಳೋ
ಪೊಸಿಷನ್ಗೆ ಬರ್ತಾರೆ. ಅಂಥ ಟೈಮಲ್ಲಿ ನೀವು ಕನ್ನಡಿಗರಾಗಿ ಕನ್ನಡ ಸಿನಿಮಾನ ಕಾಲು ಕೆಳಗಡೆ ಬೀಳಿಸೋದ್ರ ಅವಶ್ಯಕತೆ ಇದೆಯಾ? ಯಾವುದನ್ನ ಮೂವಿ ಬರ್ತಾಯಿದೆ ಅಂದರೆ ಆ ಹೀರೋ ಆಗಿರಲ್ಲ ಅಂದರೆ ನಿಮಗೆ ಆ ಹೀರೋ ಬಗ್ಗೆ ಎಲ್ಲ ಕಮೆಂಟ್ಗಳು ಮಾಡಿ, ಆ ಪಿಕ್ಚರ್ ಬಗ್ಗೆ ಏನು ಹೇಳ್ತಾರೆ ನೆಗೆಟಿವ್ ರಿವ್ಯೂಗಳು ಕೊಟ್ಟು ಇವೆಲ್ಲ ಬೇಗ ಅವಶ್ಯಕತೆ ಇದೆಯಾ? ಮಾಡಬೇಡಿ, ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊತೀನಿ. ಕನ್ನಡ ಫಿಲಿಮ್ ಇಂಡಸ್ಟ್ರಿನ ಬೆಳೆಸೋ ಕಡೆ ನಾವು ಗಮನ ಕೊಡೋಣ. ಈ ಫ್ಯಾನ್ಸ್ ವಾರು, ಸ್ಟಾರ್ ವಾರು ಇವೆಲ್ಲ ಬಿಟ್ಟು ಮುಂದೆ ಹೋಗೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಕರ್ನಾಟಕ.